interacted with many startups, interacted with many students who have come from various colleges. Some people have come from faraway places, from Odisha, from Madhya Pradesh, from Uttar Pradesh. There were some students coming from Karnataka. So huge response is there. We can see the enthusiasm. It's palpable. We can see the interest of the global leaders. That's visible. We can see the investment opportunity that is today countable. It's going to be probably over next 2 years, more than $200 billion worth investment is likely to come. We can see the commitment of VCs in our deep tech startups. That's clearly committed. We can see that interest in making AI accountable to the society, making sure that we can get the benefits of the new technology while we can contain the harms which might come from it. That consensus is also building up. So very happy to invite all of you to this AI Summit. We are, as you all know, the entire program is uploaded. We are going to have lots of technical sessions here, lots of use case sessions here, lots of policy dialogues going on in parallel, and we'll have the summit where we will try to create a consensus among the global leaders about the good use, the proper use, the right use of AI, so that AI can be used for the benefit of the humanity while we can contain the harms which may come from improper use. ಸುಮ್ಮನೆ ಹಾಕೋದು ಭತ್ತ ಒಂದೇ ಹಾಕೋದು, ಇನ್ನೇನು ಬೇಡ. ಆದ್ರೆ ಇವರು 1 ಎಕರೆನಲ್ಲಿ ಬೇರೆ ಬೇರೆ ಬೆಳೆಗಳನ್ನ, ಈ ಅರಣ್ಯ ಗಿಡಗಳನ್ನ, ತೋಟಗಾರಿಕೆ ಗಿಡಗಳು, ಮತ್ತೆ ಈಗ ಕೃಷಿ ಬೆಳೆನೇ ಅರ್ಧ ಎಕರೆ ಬೇರೆ ಹಾಕ್ತಾನೆ, ಇನ್ನೊಂದು ಅರ್ಧ ಎಕರೆ ಬೇರೆ ಬೆಳೆ ಹಾಕ್ತಾನೆ. ಹೀಗೆ ಬೇರೆ ಬೇರೆ ವಿವಿಧ ಇದನ್ನ ಮಾಡ್ಕೊಂಡಾಗ ಏನಾಗ್ತದೆ, ಆದಾಯ ಬರುವಂತ ಮಾರ್ಗಗಳು ನಿಮಗೆ ಜಾಸ್ತಿ ಆಗ್ತದೆ. ಯಾವುದೇ ಬಂಡವಾಳ ಇಲ್ಲದೆ, ₹1 ಬಂಡವಾಳ ಇಲ್ಲದೇ ಜೇನುಕೃಷಿಯನ್ನು ಯಾವ ರೀತಿ ಪ್ರಾರಂಭ ಮಾಡ್ಬೋದು. ಸೊ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾಗಿ ವಹಿವಾಟನ್ನು ಮಾಡ್ಬೋದು. ಸೊ ಜೇನು ಕೃಷಿ ಯಾಕೆ ನಮಗೆ ರೈತರಿಗೆ ಸಹಾಯ ಮಾಡುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ 6 ದಿನಗಳ ಕಾಲ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಆಮೇಲೆ ಅದರಲ್ಲಿ ನಾವು ಹನಿಬಿಯಲ್ಲಿ ಮೇಣ ಬರ್ತದೆ ತಟ್ಟೆಗಳಿಂದ. ಆ ಮೇಣ ಸಾಕಷ್ಟು ಆಯುರ್ವೇದಿಕ್ ಡಾಕ್ಟರ್ಸು ಇವರೆಲ್ಲ ತಗೋತಾರೆ. ಆ ಮೇಣಗಳನ್ನ ನಾವು ಮಾಡ್ಬೋದು. ಮೇಣದಲ್ಲಿ ನಾವು ಬಂದಂದ್ರೆ ಜೆಂಡು ಬಾಂಬು, ಆಯೋಡಿಕ್ಸ್, ಲಿಪ್ ಬಾಂಬು, ಈ ರೀತಿ ಸಾಕಷ್ಟು ಮೌಲ್ಯವರ್ಧನೆಗಳು ಮಾಡೋದ್ರಿಂದ ನಿಮ್ಗೆ ಅದೊಂದು ರೀತಿ ಆದಾಯ. ಬರೀ ಸೈಡ್ ಬಿಸ್ನೆಸ್ ಅಲ್ಲ, ಇದನ್ನೇ ಮೇನ್ ಬಿಸ್ನೆಸ್ ಆಗಿ ಕೂಡ ಮಾಡುವಂಥ ತುಂಬ ಜನ ಇದ್ದಾರೆ. ತುಂಬ ಜನ ಇದರಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಕಲಿಯೋಣ ಅಂತಂದೇಳಿ ಇಲ್ಲಿ ತರಬೇತಿ ಬಂದಿದ್ದೀನಿ. ನಾವು ಈಗ ಆಲ್ರೆಡಿ 4 ಬಾಕ್ಸ್ ಇಟ್ಟಿದ್ದೀವಿ. ಮತ್ತು ಚೆನ್ನಾಗಿದೆ, ಅನುಕೂಲ ಇದೆ. ಜೇನುತುಪ್ಪ ಬರುತ್ತೆ, ಆಮೇಲೆ ಮೇಣ ಬರುತ್ತೆ, ಆಮೇಲೆ ಹುಳನ ನಾವು ಬಾಕ್ಸಿಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಅದನ್ನು ಈಗ ನಾನು ಕಲಿಯೋಣ ಅಂತ ಈ ತರಬೇತಿಗೆ ಬಂದಿದ್ದೀನಿ, ಕಲಿತಾ ಇದ್ದೀನಿ. ಈಗ 6 ದಿನ ಇದೆ, 6 ದಿನದಲ್ಲಿ ಕಲಿತು ಹೋಗ್ತಾ ಇದ್ದೀನಿ. ಅದರಿಂದ ಭಾಳ ಉಪಯೋಗ ಕೂಡ ಆಗಿದೆ, ಸಿಕ್ಕಾಪಟ್ಟೆ ಬೆನಿಫಿಟ್ಟು ಇದೆ, ಎಲ್ಲ ರೀತಿಯಿಂದ ಅನುಕೂಲವೂ ಇದೆ. ಆ ಜೇನುತುಪ್ಪಕ್ಕಿಂತ ಪರಾಗಸ್ಪರ್ಶ ಇಂಪಾರ್ಟೆಂಟು. ನನಗೆ ಅಡಿಕೆ ಗಿಡ ಇದೆ, ತೆಂಗಿನ ಗಿಡ ಇದೆ, ಮಾವಿನ ಗಿಡ ಇದೆ, ಸಪೋಟ ಗಿಡ ಇದೆ, ನಿಂಬು ಗಿಡ ಇದೆ. ಎಲ್ಲ ಗಿಡದಿಂದ ನನಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಐತೆ. ಎಲ್ಲ ಹುಳನೂ ಸಮೃದ್ಧಿ. ಪಾಯ್ಸನ್ ಮಾತ್ರ ನಾವು ಎಲ್ಲಿ ಸ್ಪ್ರೇ ಮಾಡಲ್ಲ. ಜೀವಾಮೃತ